ವೃಶ್ಚಿಕ ರಾಶಿಯವರೇ, ಈ ಕ್ಷಣ ನೀವು ಈ ಮಾತುಗಳನ್ನು ಕೇಳುತ್ತಿರುವುದು ಕಾಕತಾಳೀಯವಲ್ಲ. ಇದು ಆಕಸ್ಮಿಕವಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ವಿಷಯ ಬಹಿರಂಗವಾಗುವ ಸಮಯ ಬಂದಿದೆ ಎಂಬ ಸಂಕೇತ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಇಲ್ಲಿಗೆ ಕರೆದು ತಂದಿವೆ. ಒಂದು ರಹಸ್ಯ, ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿ ಕುಳಿತಿರುವ ಒಂದು ಸತ್ಯ ಶೀಘ್ರದಲ್ಲೇ ನಿಮಗೆ ತಿಳಿದು ಬರಲಿದೆ. ವೃಶ್ಚಿಕ ರಾಶಿ ಎಂದರೆ ಸಾಮಾನ್ಯವಾದದ್ದಲ್ಲ. ನೀವು ಜನಿಸಿದ ರಾಶಿಯೇ ಒಂದು ಅದ್ಭುತ. ವೃಶ್ಚಿಕ ರಾಶಿಯು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ, ರಹಸ್ಯಮಯವಾದ ಮತ್ತು ಆಳವಾದ ರಾಶಿ. ಕ್ಷಮಿಸುವ ಮನಸ್ಸಿಲ್ಲದ ಶತ್ರು ನಿಮ್ಮ ಮೇಲೆ ಮೋಸ ಮಾಡಿದ್ದರೂ, ಒಳಗಿನಿಂದ ಯಾರೋ ನಿಮ್ಮನ್ನು ಹಿಂದೆ ಎಳೆಯುತ್ತಿದ್ದರೂ, ನಿಮ್ಮ ಮನಸ್ಸು ಏನನ್ನು ಅರಿಯಲು ಹವಣಿಸುತ್ತಿದ್ದರೂ, ಆ ಎಲ್ಲ ಉತ್ತರಗಳು ಇದೀಗ ಸಿಗಲಿವೆ. ಗ್ರಹಗಳ ಗತಿ ಬದಲಾಗಿದೆ. ಆಕಾಶದಲ್ಲಿ ಅಸಾಧಾರಣ ಯೋಗ ನಿರ್ಮಾಣವಾಗುತ್ತಿದೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಬಹಳ ದಿನಗಳಿಂದ ಒಂದು ಗೋಡೆ ನಿಂತಿತ್ತು. ಆ ಗೋಡೆ ಒಡೆಯುವ ಕಾಲ ಇದೀಗ ಬಂದಿದೆ. ಯಾವ ಸತ್ಯ ಮರೆಯಾಗಿತ್ತೋ, ಯಾವ ರಹಸ್ಯ ಮುಚ್ಚಿ ಹೋಗಿತ್ತೋ, ಯಾರು ನಿಮ್ಮನ್ನು ಮೋಸಗೊಳಿಸಿದ್ದರೋ, ಆ ಎಲ್ಲ ಗುಪ್ತ ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬರಲಿವೆ. ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚಿಸಿ. ನಿಮ್ಮ ಜೀವನದಲ್ಲಿ ಇಂದಿಗೂ ಉತ್ತರ ಸಿಗದ ಒಂದು ಪ್ರಶ್ನೆ ಇದೆಯಲ್ಲ? ಯಾರೋ ಒಬ್ಬರ ಬಗ್ಗೆ ಮನಸ್ಸಿನಲ್ಲಿ ಅನುಮಾನ ಇದೆಯಲ್ಲ? ಒಂದು ನಿರ್ಧಾರ ತೆಗೆದುಕೊಳ್ಳಲು ಇನ್ನೂ ಸ್ಪಷ್ಟತೆ ಬೇಕಾಗಿದೆಯಲ್ಲ? ಆ ಎಲ್ಲ ಗೊಂದಲಗಳಿಗೆ ಶೀಘ್ರದಲ್ಲೇ ಉತ್ತರ ದೊರಕಲಿದೆ. ಗ್ರಹಗಳೇ ನಿಮ್ಮ ಪರ ನಿಂತು ಸತ್ಯವನ್ನು ಹೊರತರಲು ಕೆಲಸ ಮಾಡುತ್ತಿವೆ. ವೃಶ್ಚಿಕ ರಾಶಿಯ ಸ್ವಭಾವವೇ ಹಾಗೆ. ನೀವು ಮೇಲ್ಮೈಯಲ್ಲಿ ಶಾಂತವಾಗಿ ಕಾಣುತ್ತೀರಿ, ಆದರೆ ಒಳಗಡೆ ಸಾಗರದಂತೆ ಆಳ. ನೀವು ಸುಲಭವಾಗಿ ಮೋಸ ಹೋಗುವವರಲ್ಲ, ಆದರೆ ಕೆಲವೊಮ್ಮೆ ನಂಬಿಕೆ ಇಟ್ಟ ಜನರೇ ನಿರಾಶೆ ಮಾಡಿರಬಹುದು. ಅದರ ನೋವು ಇನ್ನೂ ಒಳಗಿದೆ. ಆ ಗಾಯ ಮಾಯುವ ಸಮಯ ಬಂದಿದೆ, ಮತ್ತು ಆ ಗಾಯಕ್ಕೆ ಕಾರಣರಾದವರ ಸತ್ಯ ಸ್ವಭಾವ ಕೂಡ ನಿಮ್ಮ ಮುಂದೆ ಬಹಿರಂಗವಾಗಲಿದೆ. ಇದು ಬರೀ ಜ್ಯೋತಿಷ್ಯ ಮಾತ್ರವಲ್ಲ, ಇದು ಪರಮಾತ್ಮನ ಸಂದೇಶ. ನಿಮ್ಮ ದೇವರು ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ನಿಮ್ಮ ಕರ್ಮ ಫಲಿಸುವ ಸಮಯ ಇದು. ಗ್ರಹಗಳ ಚಲನೆ ನಿಮ್ಮ ಪರ ತಿರುಗುತ್ತಿದೆ, ಮತ್ತು ಆ ಗುಪ್ತ ವಿಚಾರ, ಅದು ಏನೇ ಆಗಿರಲಿ, ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿದೆ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಭಾರವಿದೆ ಎಂದು ನನಗೆ ಗೊತ್ತಿದೆ. ವೃಶ್ಚಿಕ ರಾಶಿಯವರೇ, ನೀವು ಹೊರಗೆ ಎಷ್ಟೇ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗಿನಿಂದ ಒಂದು ಗಾಯಮಾಗದೆ ಉಳಿದಿದೆ. ಆ ಗಾಯಕ್ಕೆ ಇಂದು ಒಂದು ದಿವ್ಯ ಮುಲಾಮು ಸಿಗಲಿದೆ. ಗ್ರಹಗಳು ನಿಮಗಾಗಿ ಕರ್ಮದ ಬಾಗಿಲು ತೆರೆಯುತ್ತಿವೆ. ಈ ಮಾತುಗಳನ್ನು ಗಮನವಿಟ್ಟು ಕೇಳಿ. ಪರಿಹಾರಗಳು ಮತ್ತು ಕಾರ್ಮಿಕ ಪರಿಹಾರಗಳು. ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಶನಿ ಮತ್ತು ರಾಹು ಒಟ್ಟಾಗಿ ಕೆಲಸ ಮಾಡುತ್ತಿರುವ ಕಾರಣ ಹಳೆಯ ಕರ್ಮಗಳು ಫಲ ನೀಡಲು ಶುರು ಮಾಡಿವೆ. ಇದು ಶಿಕ್ಷೆ ಅಲ್ಲ, ಇದು ಶುದ್ಧೀಕರಣ. ನಿಮ್ಮ ಆತ್ಮ ಒಂದು ಹೊಸ ಹಂತಕ್ಕೆ ಹೋಗಲು ತಯಾರಾಗುತ್ತಿದೆ. ಆ ತಯಾರಿಯ ಭಾಗವಾಗಿ ಕೆಲವು ಕಷ್ಟಗಳು ಬರುತ್ತಿವೆ. ಆದ್ದರಿಂದ ಭಯಬೇಡ. ಪರಿಹಾರಗಳನ್ನು ಮಾಡಿದರೆ ಈ ಕರ್ಮದ ಭಾರ ಹಗುರಾಗುತ್ತದೆ. ಮೊದಲ ಪರಿಹಾರ ಅತ್ಯಂತ ಸರಳ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ನೆಲಕ್ಕೆ ಕಾಲಿಡುವ ಮೊದಲು ಮಣ್ಣನ್ನು ಸ್ಪರ್ಶಿಸಿ ಭೂಮಿ ತಾಯಿಗೆ ನಮಸ್ಕರಿಸಿ. ಇದು ರಾಹುವಿನ ದೋಷವನ್ನು ಕಡಿಮೆ ಮಾಡುವ ಒಂದು ಸುಲಭವಾದ ಉಪಾಯ. ಭೂಮಿಯ ಶಕ್ತಿ ನಿಮ್ಮ ದೇಹದ ಋಣಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಆ ಮಾತಿನಲ್ಲಿ ಅಗಾಧ ಸತ್ಯವಿದೆ. ಶನಿ ಮಹಾರಾಜನ ದೃಷ್ಟಿ ನಿಮ್ಮ ಮೇಲಿರುವ ಈ ಸಮಯದಲ್ಲಿ ಪ್ರತಿ ಶನಿವಾರ ಎಳ್ಳು ಎಣ್ಣೆಯ ದೀಪ ಹಚ್ಚಿ ಶನಿ ದೇವರಿಗೆ ನಮಸ್ಕರಿಸಿ. ಹನುಮಂತ ದೇವರ ದರ್ಶನ ಮಾಡಿ, ಏಕೆಂದರೆ ಹನುಮಂತನು ಶನಿಯ ಪ್ರಭಾವವನ್ನು ನಿಯಂತ್ರಿಸುವ ಶಕ್ತಿ ಹೊಂದಿದ್ದಾನೆ. ಸುಂದರಕಾಂಡ ಓದುವ ಅಭ್ಯಾಸ ಮಾಡಿಕೊಂಡರೆ ಅತ್ಯಂತ ಉತ್ತಮ. ನಿಮ್ಮ ಮನಸ್ಸಿಗೆ ಒಂದು ದೃಢ ಆಸರೆ ಸಿಗುತ್ತದೆ. ಜೀವನದ ಒತ್ತಡಗಳಿಗೆ ಎದೆಗೊಡುವ ಶಕ್ತಿ ಮೊಳಕೆಯೊಡೆಯುತ್ತದೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಆದ್ದರಿಂದ ಮಂಗಳವಾರ ವಿಶೇಷ ದಿನ. ಆ ದಿನ ಕೆಂಪು ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿ, ಕರ್ಪೂರ ಹಚ್ಚಿ ಆರತಿ ಮಾಡಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ, ದೇವರೇ, ನನ್ನ ಕರ್ಮಗಳ ಫಲ ಉತ್ತಮವಾಗಿ ಬರಲಿ, ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸುವೆ ಎಂದು ಮನಸ್ಸಿನಾಳದಿಂದ ಹೇಳಿ. ಈ ಸಣ್ಣ ಕ್ರಿಯೆ ನಿಮ್ಮ ಆತ್ಮದ ಮೇಲಿರುವ ಕರ್ಮದ ಭಾರವನ್ನು ಇಳಿಸುತ್ತದೆ. ರಾಹು ಕಾಲದಲ್ಲಿ ಹೊಸ ಕೆಲಸ ಶುರು ಮಾಡಬೇಡಿ. ಮಹತ್ವದ ನಿರ್ಧಾರಗಳನ್ನು ತಡೆಹಿಡಿಯಿರಿ. ಆದರೆ ರಾಹು ಕಾಲ ಮುಗಿದ ಮೇಲೆ ಮಾಡಿದ ಕೆಲಸ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಗ್ರಹಗಳ ಪ್ರೀತಿ, ಸಂಬಂಧ ಮತ್ತು ಹೃದಯದ ಆಳದ ಭಾವನೆಗಳ ಬಗ್ಗೆ ಮಾತನಾಡುವ ಸಮಯ ಬಂದಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಹೊತ್ತಿನಲ್ಲಿ ಪ್ರೀತಿಯ ವಿಷಯದಲ್ಲಿ ಒಂದು ವಿಶೇಷ ಅಲೆ ಬರುತ್ತಿದೆ. ದೀರ್ಘಕಾಲದಿಂದ ಮನಸ್ಸಿನಲ್ಲಿ ಹುದುಗಿಟ್ಟಿದ್ದ ಭಾವನೆಗಳು ಇದೀಗ ಹೊರಬರಲು ಸಿದ್ಧವಾಗುತ್ತಿವೆ. ನೀವು ಹೇಳಲು ಹಿಂದೇಟು ಹಾಕುತ್ತಿದ್ದ ಮಾತುಗಳು, ನೀವು ತೋರಿಸಲು ಭಯಪಡುತ್ತಿದ್ದ ಪ್ರೀತಿಯ ಭಾವ, ಇದೀಗ ಅದು ಬೆಳಕಿಗೆ ಬರಲು ಸಮಯ ಸಿಕ್ಕಿದೆ. ವೃಶ್ಚಿಕ ರಾಶಿಯ ಗ್ರಹ ಸ್ಥಿತಿ ಈ ಕ್ಷಣದಲ್ಲಿ ಪ್ರೀತಿಯ ಸಂಬಂಧಗಳಲ್ಲಿ ಒಂದು ಹೊಸ ಅಧ್ಯಾಯ ತೆರೆಯಲು ಸೂಚಿಸುತ್ತಿದೆ. ಇದು ಕೇವಲ ಹೊರ ಸಂಬಂಧದ ಮಾತಲ್ಲ, ಇದು ನಿಮ್ಮ ಆತ್ಮದ ಒಳಗಿನ ಸ್ಥಿತ್ಯಂತರ. ನಿಮ್ಮ ಹೃದಯ ಎಷ್ಟು ಕಾಲದಿಂದ ಒಂದು ನಿಜವಾದ ಸಂಪರ್ಕಕ್ಕಾಗಿ ಹಂಬಲಿಸಿತ್ತು.
ಆ ಹಂಬಲಕ್ಕೆ ಈಗ ಉತ್ತರ ಸಿಗುವ ಕಾಲ ಬಂದಿದೆ. ಒಂಟಿಯಾಗಿರುವವರಿಗೆ ಹೇಳಬೇಕೆಂದರೆ, ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಅನಿರೀಕ್ಷಿತವಾಗಿ ಬರಲಿದ್ದಾರೆ. ಆ ಭೇಟಿ ಸಾಮಾನ್ಯವಾಗಿರುವುದಿಲ್ಲ. ಅದು ಒಂದು ಕರ್ಮಾತ್ಮಕ ಸಂಬಂಧ. ಪೂರ್ವಜನ್ಮದ ನಂಟಿನ ಎಳೆ ಈ ಜನ್ಮದಲ್ಲಿ ಮತ್ತೆ ಕೂಡಿಬರುತ್ತಿದೆ ಎಂಬ ಭಾವನೆ ನಿಮಗೆ ಆಗಲಿದೆ. ಮೊದಲ ನೋಟದಲ್ಲೇ ಒಂದು ಪರಿಚಿತ ಭಾವ, ಒಂದು ಅನಿರ್ವಚನೀಯ ಆಕರ್ಷಣೆ ಅನುಭವಕ್ಕೆ ಬರಲಿದೆ. ಇದು ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡದ ಯೋಜನೆ. ವಿವಾಹಿತರಿಗೆ ಈ ಸಮಯ ಒಂದು ಭಾವನಾತ್ಮಕ ಮರುಸಂಧಾನದ ಕಾಲ. ದಿನನಿತ್ಯದ ಜಂಜಾಟದಲ್ಲಿ ದೂರವಾಗಿದ್ದ ಹೃದಯಗಳು ಮತ್ತೆ ಹತ್ತಿರಾಗಲು ಅವಕಾಶ ಬರುತ್ತದೆ. ಒಂದು ಮಾತು, ಒಂದು ಒಪ್ಪಿಕೊಳ್ಳುವ ಕ್ಷಣ, ಒಂದು ಮೌನದ ಅರ್ಥ, ಇವೆಲ್ಲ ನಿಮ್ಮ ಸಂಬಂಧದ ಬಿರುಕುಗಳನ್ನು ಮುಚ್ಚಲು ಸಹಾಯ ಮಾಡಲಿದೆ. ಈ ಅವಧಿಯಲ್ಲಿ ಸಂಗಾತಿಯ ಜೊತೆ ತೆರೆದ ಮನಸ್ಸಿನಿಂದ ಮಾತನಾಡಿ. ಇದ್ದದ್ದನ್ನು ಇದ್ದಂತೆ ಹೇಳಿ, ಒಳಗಿಟ್ಟುಕೊಳ್ಳಬೇಡಿ. ಕೆಲವು ವೃಶ್ಚಿಕ ರಾಶಿಯವರಿಗೆ ಹಳೆಯ ಪ್ರೀತಿಯ ನೆನಪು ಮತ್ತೆ ಮರಳಿ ಬರಬಹುದು. ಹಿಂದೆ ಅರ್ಧದಲ್ಲೇ ಮುರಿದ ಸಂಬಂಧ, ಅಪಾರ್ಥದಿಂದ ದೂರವಾದ ಹೃದಯ, ಆ ವ್ಯಕ್ತಿ ನಿಮ್ಮನ್ನು ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸಬಹುದು. ಆದರೆ ಎಚ್ಚರದಿಂದ ಆಲೋಚಿಸಿ, ಆ ಸಂಬಂಧ ನಿಮ್ಮ ಬೆಳವಣಿಗೆಗೆ ಪೂರಕವೇ? ಅಥವಾ ಅದು ಹಳೆಯ ನೋವನ್ನು ಮತ್ತೆ ಕೆದಕುತ್ತದೆ? ಹೃದಯ ಹೇಳುವುದನ್ನು ಕೇಳಿ, ಆದರೆ ಬುದ್ಧಿಯ ದ್ವಾರ ಮುಚ್ಚಬೇಡಿ. ಕುಟುಂಬದ ವಿಷಯದಲ್ಲಿ ಈ ಅವಧಿ ಒಂದು ಭಾವನಾತ್ಮಕ ಸಂಕ್ರಮಣ ಕಾಲ. ಮನೆಯ ಒಳಗಿನ ಉದ್ವೇಗ, ಹಿರಿಯರ ಜೊತೆ ಅಭಿಪ್ರಾಯ ಭೇದ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ, ಇವೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ನಡೆಯುತ್ತಿದೆ. ವೃಶ್ಚಿಕ ರಾಶಿಯವರೇ, ಈ ಬದಲಾವಣೆ ಹೊರಗಿನಿಂದ ಕಾಣದಿರಬಹುದು, ಆದರೆ ನಿಮ್ಮ ಮನಸ್ಸಿನ ಆಳದಲ್ಲಿ, ನಿಮ್ಮ ಆತ್ಮದ ಮೂಲದಲ್ಲಿ ಏನೋ ಒಂದು ಬೇರು ಬಿಡುತ್ತಿದೆ. ಆ ಬೇರು ನಿಮ್ಮ ಗತ ಕರ್ಮದ ಫಲವನ್ನು ಒಯ್ದು ಹೊಸ ಧರ್ಮದ ಬೆಳಕನ್ನು ನಿಮ್ಮೆಡೆಗೆ ತರುತ್ತಿದೆ. ಇಂದಿನ ಈ ಸಂದೇಶ ವಿಶೇಷವಾಗಿ ಉಪಾಯಗಳು ಮತ್ತು ಕಾರ್ಮಿಕ ಪರಿಹಾರಗಳ ಕುರಿತಾದದ್ದು. ಯಾಕೆಂದರೆ ಜ್ಯೋತಿಷ್ಯ ಕೇವಲ ಭವಿಷ್ಯ ಹೇಳುವ ಶಾಸ್ತ್ರವಲ್ಲ, ಅದು ಬದಲಾವಣೆಯ ಮಾರ್ಗ ತೋರಿಸುವ ಜ್ಞಾನ. ಗ್ರಹಗಳು ನಿಮ್ಮ ವಿಧಿಯನ್ನು ನಿರ್ಧರಿಸುತ್ತವೆ ನಿಜ, ಆದರೆ ನಿಮ್ಮ ಕ್ರಿಯೆ, ನಿಮ್ಮ ಭಕ್ತಿ, ನಿಮ್ಮ ಮನಶಕ್ತಿ ಆ ವಿಧಿಯನ್ನು ಸಹ ಬದಲಾಯಿಸಬಲ್ಲದು. ಇದು ನಮ್ಮ ಪೂರ್ವಜರ ನಂಬಿಕೆ ಮತ್ತು ಇದು 100% ಸತ್ಯ. ವೃಶ್ಚಿಕ ರಾಶಿಯ ಒಡೆಯ ಮಂಗಳ. ಮಂಗಳ ಎಂದರೆ ಶಕ್ತಿ, ಸಂಘರ್ಷ ಮತ್ತು ಸಂಕಲ್ಪ. ಈ ರಾಶಿಯಲ್ಲಿ ಹುಟ್ಟಿದವರು ಸ್ವಭಾವತಃ ಬಲಶಾಲಿಗಳು. ಆದರೆ ಈ ಬಲ ಕೆಲವೊಮ್ಮೆ ಒಳಗಿನ ತೊಳಲಾಟವಾಗಿ ಪರಿಣಮಿಸುತ್ತದೆ. ಅಹಂಕಾರ, ಸಂಶಯ, ಒಬ್ಬಂಟಿತನ ಇವು ವೃಶ್ಚಿಕ ರಾಶಿಯವರ ಕರ್ಮದ ಭಾಗ. ಈ ದೋಷಗಳನ್ನು ಶಮನ ಮಾಡಲು, ಈ ಅಡೆತಡೆಗಳನ್ನು ಮೀರಲು ಕೆಲವು ಸರಳ ಆದರೆ ಅತ್ಯಂತ ಪ್ರಭಾವಶಾಲಿ ಆಧ್ಯಾತ್ಮಿಕ ಉಪಾಯಗಳನ್ನು ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮೊದಲನೆಯ ಉಪಾಯ ಮಂಗಳವಾರದ ಆಚರಣೆಗೆ ಸಂಬಂಧಿಸಿದ್ದು. ವೃಶ್ಚಿಕ ರಾಶಿಯಲ್ಲಿ ಮಂಗಳ ಗ್ರಹ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತಾನೆ. ಪ್ರತಿ ಮಂಗಳವಾರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ, ಕೆಂಪು ವಸ್ತ್ರ ಧರಿಸಿ, ಹನುಮಾನ್ ದೇವರ ದರ್ಶನ ಮಾಡಿ, ಹನುಮಾನ್ ಚಾಲೀಸಾ ಪಠಿಸಿ ಅಥವಾ ಕೇಳಿ. ಇದು ಕೇವಲ ಧಾರ್ಮಿಕ ವಿಧಿ ಅಲ್ಲ, ಇದು ಮಂಗಳ ಗ್ರಹದ ಋಣಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಧನಾತ್ಮಕ ಚೈತನ್ಯವನ್ನು ಹೆಚ್ಚಿಸುವ ಶಾಸ್ತ್ರೀಯ ವಿಧಾನ. ಈ ಒಂದು ಚಿಕ್ಕ ಅಭ್ಯಾಸ ನಿಮ್ಮ ಜೀವನದಲ್ಲಿ ಅಗಾಧ ಬದಲಾವಣೆಯನ್ನು ತರಬಲ್ಲದು ಎಂದು ನಂಬಿ. ಎರಡನೆಯ ಉಪಾಯ ಶನಿ ಗ್ರಹಕ್ಕೆ ಸಂಬಂಧಿಸಿದ್ದು. ಶನಿ ಈಗ ನಿಮ್ಮ ರಾಶಿಯ ಮೇಲೆ ವಿಶೇಷ ದೃಷ್ಟಿ ಬೀರುತ್ತಿದ್ದಾನೆ. ಶನಿ ನ್ಯಾಯದ ದೇವರು. ಆತ ನಿಮ್ಮ ಗತಕಾಲದ ಕ್ರಿಯೆಗಳಿಗೆ ತಕ್ಕ ಫಲ ನೀಡುತ್ತಾನೆ. ಶನಿಯ ಅನುಗ್ರಹ ಪಡೆಯಲು ಪ್ರತಿ ಶನಿವಾರ ಎಳ್ಳು ಎಣ್ಣೆ ದೀಪ ಹಚ್ಚಿ ಶನಿ ಭಗವಾನ್ಗೆ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕಪ್ಪು ಬಟ್ಟೆ ಅಥವಾ ಎಳ್ಳು ಬೆಲ್ಲ ಯಾರಾದರೂ ಅಗತ್ಯವಿರುವವರಿಗೆ ದಾನ ನೀಡಿ. ದಾನ ಧರ್ಮ ಶನಿಯ ದೃಷ್ಟಿಯನ್ನು ತಿದ್ದುತ್ತದೆ ಎಂದು ನಮ್ಮ ಶಾಸ್ತ್ರ. ವೃಶ್ಚಿಕ ರಾಶಿಯವರೇ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಈ ಸಮಯ ಬಹಳ ಮಹತ್ವದ್ದಾಗಿದೆ. ದೇಹದ ಒಳಗೆ ಏನೋ ಒಂದು ಬದಲಾವಣೆ ಆಗುತ್ತಿದೆ ಎಂಬ ಅನುಭವ ನಿಮಗಾಗುತ್ತಿರಬಹುದು. ಕೆಲವರಿಗೆ ನಿದ್ರೆಯ ತೊಂದರೆ ಕಾಡುತ್ತಿರಬಹುದು, ಕೆಲವರಿಗೆ ದಣಿವು ಹೆಚ್ಚಾಗಿ ಕಾಣಿಸಬಹುದು. ಆದರೆ ಇದು ದೇಹ ಮಾತ್ರವಲ್ಲ, ಮನಸ್ಸು ಕೂಡ ಒಂದು ಗಹನ ಪರಿವರ್ತನೆಗೆ ತಯಾರಾಗುತ್ತಿದೆ ಎಂಬ ಸಂಕೇತ ಇದು. ಗ್ರಹಗಳ ಒತ್ತಡ ನೇರವಾಗಿ ನಿಮ್ಮ ಮನೋಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತಿದೆ. ಶನಿ ಮಹಾರಾಜ ನಿಮ್ಮ ರಾಶಿಯ 3ನೇ ಸ್ಥಾನದಲ್ಲಿ ನಿಂತು ದೇಹದ ಶಕ್ತಿಯನ್ನು ಪರೀಕ್ಷಿಸುತ್ತಿದ್ದಾನೆ. ಶ್ರಮಪಟ್ಟಷ್ಟು ದಣಿವು ಜಾಸ್ತಿ ಆಗುತ್ತದೆ ಎಂಬ ಭಾವನೆ ಬರಬಹುದು. ಆದರೆ ಇದು ಶನಿಯ ಪಾಠ. ವಿಶ್ರಾಂತ ತೆಗೆದುಕೊಳ್ಳಿ, ನಿಮ್ಮ ದೇಹಕ್ಕೂ ಗಮನ ಕೊಡಿ ಎಂದು ಅವನು ಹೇಳುತ್ತಿದ್ದಾನೆ. ರಾಹು 6ನೇ ಸ್ಥಾನದಲ್ಲಿ ಇರುವ ಕಾರಣ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಬರಬಹುದು. ಮೊದಲಿನಿಂದ ಇರದ ಹೊಸ ತೊಂದರೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಉಸಿರಾಟ, ತಲೆ ಮತ್ತು ಹೊಟ್ಟೆ ಸಂಬಂಧಿ ತೊಂದರೆಗಳ ಬಗ್ಗೆ ಜಾಗ್ರತೆ ವಹಿಸಬೇಕು. ಅಸ್ವಸ್ಥ ಅನ್ನಿಸಿದರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ಗಮನ ನೀಡಿ. ಆದರೆ ಗುರು ಭಗವಾನ್ ನಿಮ್ಮ ರಕ್ಷಣೆಗೆ ನಿಂತಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆಯಾಗಬಹುದು, ಆದರೆ ಸರಿಯಾದ ಆಹಾರ, ನಿದ್ರೆ ಮತ್ತು ಧ್ಯಾನದಿಂದ ನೀವು ಚೇತರಿಸಿಕೊಳ್ಳಬಲ್ಲಿರಿ. ಗ್ರಹ ದೋಷ ಇದ್ದರೂ ನಿಮ್ಮ ಪ್ರಯತ್ನ ಮತ್ತು ಭಗವಂತನ ಕೃಪೆ ಜೊತೆಗಿದ್ದರೆ ದೇಹ ಮತ್ತೆ ಬಲಗೊಳ್ಳುತ್ತದೆ. ವಿದ್ಯೆಯ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಈ ಕಾಲ ಸವಾಲಿನದ್ದಾಗಿದ್ದರೂ ಒಂದು ವಿಶೇಷ ಅವಕಾಶ ತೆರೆದುಕೊಳ್ಳಲಿದೆ.
ನೀವು ಅನೇಕ ಕಾಲದಿಂದ ಪ್ರಯತ್ನ ಮಾಡುತ್ತಿದ್ದ ಕ್ಷೇತ್ರದಲ್ಲಿ ಒಂದು ಯಶಸ್ಸಿನ ಸಂಕೇತ ಕಾಣಿಸಲಿದೆ. ಪರೀಕ್ಷೆಗಳಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು, ಮನಸ್ಸು ಅಲ್ಲಿ ಇಲ್ಲಿ ಅಲೆಯಬಹುದು. ಇದು ರಾಹುವಿನ ಪ್ರಭಾವ. ಆದರೆ ಒಂದೇ ಸ್ಥಿರ ಗುರಿ ಇಟ್ಟುಕೊಂಡರೆ ಗುರುವಿನ ಶಕ್ತಿ ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿದೇಶ ಯೋಜನೆ ಮನಸ್ಸಿನಲ್ಲಿ ಇರುವವರಿಗೆ ಈ ಕಾಲ ಬಹಳ ಆಸಕ್ತಿದಾಯಕ. ವಿದೇಶ ಪ್ರಯಾಣ ಅಥವಾ ವಿದೇಶ ಉದ್ಯೋಗಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಸುದ್ದಿ ಬರಲಿದೆ. ಈ ಸ್ಪರ್ಶ ತಕ್ಷಣ ಫಲ ನೀಡದಿರಬಹುದು, ಆದರೆ ಮುಂದಿನ ಕೆಲವು ತಿಂಗಳಲ್ಲಿ ಅದು ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡಲಿದೆ. ವಿದೇಶ ಸಂಬಂಧಿ ದಾಖಲೆ, ಕೆಲಸ, ವೀಸಾ ಪ್ರಕ್ರಿಯೆ ಅಥವಾ ಸಂಧಾನ. ಈ ಕ್ಷಣದಲ್ಲಿ ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದರೆ ಅದು ಕೇವಲ ಆಕಸ್ಮಿಕವಲ್ಲ. ಬ್ರಹ್ಮಾಂಡವು ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರಲಿರುವ ದಿನಗಳು ತುಂಬಾ ಮಹತ್ವದ್ದಾಗಿವೆ. ವೃಶ್ಚಿಕ ರಾಶಿಯ ಪ್ರಿಯ ಜಾತಕರೇ, ನಿಮ್ಮ ಜೀವನದ ಈ ಹಂತದಲ್ಲಿ ಒಂದು ಆಳವಾದ ಸತ್ಯ ಮೇಲ್ಮೈಗೆ ಬರಲು ಸಿದ್ಧವಾಗಿದೆ. ನೀವು ಇಷ್ಟು ದಿನ ಮನಸ್ಸಿನಲ್ಲಿ ಒಂದು ಭಾರ ಹೊತ್ತು ನಡೆದಿದ್ದೀರಿ. ಯಾರಿಗೂ ಹೇಳಲಾಗದ ನೋವು, ಅರ್ಥವಾಗದ ಗೊಂದಲ, ಮನಸ್ಸಿನ ಆಳದಲ್ಲಿ ಮುಚ್ಚಿಟ್ಟ ಪ್ರಶ್ನೆಗಳು. ಇವೆಲ್ಲವೂ ಇನ್ನು ಕ್ರಮೇಣ ಬೆಳಕಿಗೆ ಬರಲು ಆರಂಭವಾಗುತ್ತವೆ. ದೇವರ ಸಂಕಲ್ಪವು ನಿಮ್ಮ ಕಡೆ ತಿರುಗಿದೆ. ಈ ಸಮಯದಲ್ಲಿ ನೀವು ಏಕಾಂಗಿಯಲ್ಲ ಎಂದು ತಿಳಿದುಕೊಳ್ಳಿ. ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತಿದೆ. ವೃಶ್ಚಿಕ ರಾಶಿಯು ಸ್ವಭಾವತಃ ಆಳವಾದ ರಾಶಿ. ನೀರಿನ ಅಡಿಯಲ್ಲಿ ಒಂದು ಶಕ್ತಿ ಸದ್ದಿಲ್ಲದೆ ಕೆಲಸ ಮಾಡುವಂತೆ ನಿಮ್ಮ ಜೀವನದ ಬದಲಾವಣೆಗಳು ಮೇಲ್ಮೈಯಲ್ಲಿ ಕಾಣದಿದ್ದರೂ ಆಳದಲ್ಲಿ ನಡೆಯುತ್ತಲೇ ಇರುತ್ತವೆ. ಇಂದು ಆ ಬದಲಾವಣೆಗಳ ಪರಿಣಾಮ ಹೊರಗೆ ಬರಲು ಆರಂಭವಾಗಿದೆ. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ದಿನಗಳಿಂದ ಅನುಮಾನ ಇತ್ತಲ್ಲ, ಆ ಗುಪ್ತ ಸತ್ಯ ಬಯಲಾಗಲು ಈ ಸಮಯ ಸಜ್ಜಾಗಿದೆ. ನಿಮ್ಮ ಹೃದಯ ಹೇಳಿದ ಮಾತು ತಪ್ಪಾಗಿರಲಿಲ್ಲ. ನಿಮ್ಮ ಅಂತರಾತ್ಮ ಯಾವಾಗಲೂ ಸರಿಯಾದ ದಾರಿ ತೋರಿಸುತ್ತದೆ. ಆದರೆ ನಾವು ಕೆಲವೊಮ್ಮೆ ಪ್ರಪಂಚದ ಸದ್ದಿನಲ್ಲಿ ಆ ಒಳದನಿಯನ್ನು ಕೇಳಿಸಿಕೊಳ್ಳುವುದನ್ನು ಮರೆತು ಬಿಡುತ್ತೇವೆ. ಈ ಕ್ಷಣ ಒಂದು ಬ್ರಹ್ಮಾಂಡದ ಸಂದೇಶ ನಿಮಗಾಗಿ ಬಂದಿದೆ. ಧೈರ್ಯದಿಂದ ಇರಿ. ನೀವು ಯಾವ ಕಷ್ಟದ ಮಧ್ಯೆ ಇದ್ದರೂ ದೇವರ ಕೈ ನಿಮ್ಮ ತಲೆಯ ಮೇಲಿದೆ. ನೀವು ಈ ತನಕ ಅನುಭವಿಸಿದ ಪ್ರತಿಯೊಂದು ನೋವು, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಒಂಟಿ ರಾತ್ರಿ, ಅವೆಲ್ಲವೂ ವ್ಯರ್ಥವಾಗಿಲ್ಲ. ಅವು ನಿಮ್ಮನ್ನು ಈ ಮಹಾ ತಿರುವಿಗೆ ತಯಾರು ಮಾಡಿದ ಪಾಠಗಳಾಗಿದ್ದವು. ವೃಶ್ಚಿಕ ರಾಶಿಯ ಜಾತಕರು ಹುಟ್ಟಿನಿಂದಲೇ ಶಕ್ತಿಶಾಲಿಗಳು. ಬೆಂಕಿಯಲ್ಲಿ ಅರಳುವ ಹೂವಿನಂತೆ ಕಷ್ಟದ ನಡುವೆ ನೀವು ಇನ್ನಷ್ಟು ಬಲಗೊಳ್ಳುತ್ತೀರಿ. ನಿಮ್ಮ ಕುಟುಂಬದಲ್ಲಿ ಅಥವಾ ಆಪ್ತ ಸಂಬಂಧಗಳಲ್ಲಿ ಏನಾದರೂ ಕೊಂಡಿ ಕಡಿದು ಹೋದಂತೆ ಅನಿಸುತ್ತಿತ್ತೆ. ಆ ಸಂಬಂಧಗಳು ಮತ್ತೆ ಒಂದಾಗುವ ಅವಕಾಶ ಈಗ ಮೂಡಲಿದೆ. ತಪ್ಪು ಗ್ರಹಿಕೆಗಳು ದೂರವಾಗುತ್ತವೆ. ಹಳೆಯ ಗಾಯಗಳಿಗೆ ಮುಲಾಮು ಸಿಗಲಿದೆ. ಆದರೆ ಇದಕ್ಕೆ ನೀವು ಕ್ಷಮಿಸಲು ಮನಸ್ಸು ಮಾಡಬೇಕು.